ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಂದು ಲಾಂಗ್ ಫ್ರಾಕ್ ಕಟಿಂಗ್ ಈ ತರ ಲಾಂಗ್ ಫ್ರಾಕ್ ಕಟಿಂಗ್ ನ ಯಾವ ತರ ಮಾಡ್ಬೇಕು ಅನ್ನೋದನ್ನ ಲಾಂಗ್ ಫ್ರಾಕ್ ನಲ್ಲಿನೇ ಮೆಜರ್ಮೆಂಟ್ ತಗೊಂಡು ಲಾಂಗ್ ಫ್ರಾಕ್ ಕಟಿಂಗ್ ನ ಯಾವ ತರ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಹಂಗಾಗಿ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಡ್ರಿ. ಯಾಕಂದ್ರೆ ನಾನು ಹಾಕುವಂತ ಎಲ್ಲಾ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೇನೆ ಇವತ್ತು ಹೇಳ್ಕೊಡ್ತಾ ಇರುವಂತ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡ್ರಿ, ಆದಷ್ಟು ಜನರಿಗೆ ಶೇರ್ ಮಾಡ್ರಿ. ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಇದ್ರಲ್ಲಿ ಯಾವುದೇ ನಿಮಗೆ ಪಾಯಿಂಟ್ ಗೊತ್ತಾಗಿಲ್ಲ ಅಂದ್ರೆ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಕೂಡ ಕೇಳ್ಬೋದು. ಸೊ ಸ್ಟಾರ್ಟ್ ಮಾಡೋಣ. ಇದು ಈ ತರ ನಾ ಲಾಂಗ್ ಫ್ರಾಕ್ ಕಟಿಂಗ್ ಮಾಡಕ್ಕೋಸ್ಕರ ಕೆಳಗಡೆ ಪ್ಲೇಯರ್ ಬಟ್ಟಿ ಬೇರೆ ತಗೊಂಡಿದ್ದೀನಿ, ಮೇಲ್ಗಡೆ ಟಾಪ್ ಏನಿದೆ ಈ ಟಾಪ್ ಇಂದ ಬಟ್ಟಿ ಬೇರೆ ತಗೊಂಡಿದ್ದೀನಿ. ಇದೇ ತರ ಸೇಮ್ ನಾನು ಬೇರೆ ತಗೊಂಡಿದ್ದೀನಿ. ಇದರಲ್ಲಿ ಈ ತರ ಬಟ್ಟಿ ತಗೊಂಡಿದ್ದೀನಿ. ಇದು ಸಾಫ್ಟ್ ಪಾಲಿಸ್ಟರ್ ಬಟ್ಟಿ, ತುಂಬಾ ಸಾಫ್ಟ್ ಆಗಿದೆ ಪಾಲಿಸ್ಟರ್ ಬಟ್ಟಿ, ಬಟ್ ಒಳ್ಳೆ ಕ್ವಾಲಿಟಿ ಚೆನ್ನಾಗಿದೆ. ಆ ತರದ ಬಟ್ಟಿ ತಗೊಂಡಿದ್ದೀನಿ. ಇದು ಒಂದು 3 ಮೀಟರ್ ನಷ್ಟು ಬಟ್ಟಿ ನಾನು ತಗೊಂಡಿದ್ದೀನಿ. ನೆಕ್ಸ್ಟ್ ಈ ತರ ಇದು ಕೂಡ ಲೈನಿಂಗ್ ಗೋಸ್ಕರ ತಗೊಂಡಿದ್ದೀನಿ ನಾನು. ಇದು ಕೂಡ ಸಾಫ್ಟ್ ಕ್ಲಾತ್ ಇದೆ, ಅಷ್ಟೇನ್ ಇದು ಇಲ್ಲ. ಈ ತರದ್ದು ನಾನು ಲೈನಿಂಗ್ ಹಾಕಕ್ಕೋಸ್ಕರ ತಗೊಂಡಿದ್ದೀನಿ. ಇದು ಮೇಲ್ಗಡೆ ಈ ತರ ಟಾಪ್ ಕಟಿಂಗ್ ಮಾಡಕ್ಕೋಸ್ಕರ ಈ ತರ ಬಟ್ಟಿ ತಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ನೋಡ್ರಿ, ತುಂಬಾ ಸಾಫ್ಟ್ ಆಗಿದೆ. ಬಟ್ ಇದು ಏನ್ ಬಟ್ಟಿ ಅಂತಾರೋ ನನಗೆ ಅಷ್ಟು ಕರೆಕ್ಟ್ ಆಗಿ ಗೊತ್ತಿಲ್ಲ ಇದ್ರದ್ದು. ಇದು ಒಂದ್ ಸ್ವಲ್ಪ ತೆಳ್ಳಗೆ ಜಾಸ್ತಿ ಇದೆ. ಹಂಗಾಗಿ ಈ ತರದ್ದು ಪಾಲಿಸ್ಟರ್ ಬಟ್ಟಿ ತಗೊಂಡಿದ್ದೀನಿ. ಯಾಕಂದ್ರೆ ಪಾಲಿಸ್ಟರ್ ಬಟ್ಟಿ ನೀರಾಗ ಹಾಕಿದ್ರೆ ಉಡ್ಗಂಗಿಲ್ಲ, ಕಾಟನ್ ಬಟ್ಟೆ ಹಾಕಿದ್ರೆ ಉಡಿಗ್ ಬಿಡುತ್ತೆ. ಹಂಗಾಗಿ ನಾನು ಪಾಲಿಸ್ಟರ್ ಬಟ್ಟಿ ತಗೊಂಡಿದ್ದೀನಿ. ಇದು ಮೇಲ್ಗಡೆ ಟಾಪಿಗೆ, ಇದು ಕೆಳಗಡೆ ಬಾಟಮಿಗೆ. ನೆಕ್ಸ್ಟ್ ಇದು ಬಂದು ಲೈನಿಂಗಿಗೆ ಈ ತರ ಬಟ್ಟಿ ತಗೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ ಕಟಿಂಗ್ ನ. ಈ 1 ಮೀಟರ್ ಬಟ್ಟಿ ಏನ್ ತಗೊಂಡಿದ್ದೀನಿ, ಫಸ್ಟ್ ಮೇಲ್ಗಡೆ ಟಾಪ್ ಇಂದ ಕಟಿಂಗ್ ಮಾಡ್ಕೊಂಡ್ಬಿಡೋಣ. ಕಟಿಂಗ್ ಮಾಡಕ್ಕೋಸ್ಕರ ಈ ತರ ಫಸ್ಟ್ ನಾನು ಇದನ್ನ ಫೋಲ್ಡ್ ಮಾಡ್ಕೊಂತೀನಿ. ಎಷ್ಟು ಟಾಪಿಗೆ ಎಷ್ಟು ಬೇಕು, ಮೇಲ್ಗಡೆ ಟಾಪಿಗೆ ಎಷ್ಟು ಬೇಕು ಅಷ್ಟು ಬಟ್ಟೆನ ಈ ತರ ಫೋಲ್ಡ್ ಮಾಡ್ಕೊಂತೀನಿ. ಫೋಲ್ಡ್ ಮಾಡ್ಕೊಂಡು ಇದು ಫಸ್ಟ್ ಇದಕ್ಕೆ ಆಗುತ್ತೆ ಇಲ್ಲ ನೋಡ್ಕೊಂಡ್ಬಿಡ್ತೀನಿ. ಇಷ್ಟು ಬಟ್ಟೆ ಫೋಲ್ಡ್ ಮಾಡ್ಕೊಂಡಿದ್ರಲ್ಲ, ಇದು ಆಗತ್ತಾ ಇಲ್ಲ ಅಂತ ನೋಡ್ಕೊಳ್ಳೋಕೋಸ್ಕರ ಇದು ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕು. ಈ ಚೆಸ್ಟ್ ಮೆಜರ್ಮೆಂಟ್ ಇಂದ ತಗೊಂಡಾಗ ನಮಗೆ ಅದು ಕರೆಕ್ಟ್ ಆಗಿ ಆಗುತ್ತಾ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಈ ತರ ಚೆಸ್ಟ್ ಮೆಜರ್ಮೆಂಟ್ ಇದು ಟೋಟಲ್ ಆಗಿ 17 ಇಂಚ್ ಇದೆ. 17 ಇಂಚ್ ಅಂದ್ರೆ ಇದರಲ್ಲಿ ಅರ್ಧ ಮಾಡ್ಬೇಕು, 8.5 ಇಂಚು. ಇನ್ ಮುಂದ್ಗಡೆ ಇನ್ನೊಂದ್ 2 ಇಂಚ್ ಬಟ್ಟೆ ಎಕ್ಸ್ಟ್ರಾ ಆದ್ರೆ ಸಾಕಾಗುತ್ತೆ. ಇದು ಇನ್ನ ಜಾಸ್ತಿನೇ ಇದೆ. ಇದರಲ್ಲಿ ಇನ್ನೊಂದ್ ಸ್ವಲ್ಪ ಈ ತರ ಮಡಿಚ್ಕೊಂತೇನೆ. ಮಡಿಚ್ಕೊಂಡು ಇನ್ನೊಂದ್ ಟೈಮ್ ಚೆಕ್ ಮಾಡ್ತೇನೆ. ಇಷ್ಟು ಬಟ್ಟೆ ಆದ್ರೆ ಸಾಕಾಗುತ್ತೆ. ಇಷ್ಟು ಬಟ್ಟೆನ ನಾನು ಫಸ್ಟ್ ಇದನ್ನ ಕಟ್ ಮಾಡಿ ತಕೊಂಡ್ಬಿಡ್ತೇನೆ. ಕಟ್ ಮಾಡಿ ತಕೊಂಡು ಅದಾದ್ಮೇಲೆ ಇದ್ರ ಮೇಲೆ ನಾನು ಮಾರ್ಕಿಂಗ್ಸ್ ಎಲ್ಲ ತೋರಿಸ್ತೇನೆ. ಇದು ಲಾಂಗ್ ಫ್ರಾಕ್ ಅಂದ್ರೆ ಅಂಬ್ರೇಲಾ ಲಾಂಗ್ ಫ್ರಾಕ್, ಫ್ರಿಲ್ಸ್ ಹಿಡಿತಾರಲ್ಲ ಅದು ಅಲ್ಲ. ನಾನು ಈ ತರ ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ತರ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ಈ ತರ ಡಬಲ್ ಫೋಲ್ಡ್ ಮಾಡ್ಕೊಂತೀನಿ. ಡಬಲ್ ಫೋಲ್ಡ್ ಮಾಡ್ಕೊಂಡು ಮತ್ತೆ ಇದನ್ನ ಕರೆಕ್ಟ್ ಆಗಿ ಜೋಡಿಸ್ಕೊಂತೀನಿ ನೀಟಾಗಿ. ಯಾಕಂದ್ರೆ ಇದು ಪಾಲಿಸ್ಟರ್ ಬಟ್ಟೆ ಐತಲ್ವಾ, ಹಂಗಾಗಿ ಇದು ಜರಿತಾ ಇರುತ್ತೆ, ನೀಟಾಗಿ ಕೂಡಂಗಿಲ್ಲ ಒಂದೇ ಟೈಮಿಗೆ. ಹಂಗಾಗಿ ಇದು ಒಂದ್ ಸ್ವಲ್ಪ ಜೋಡಿಸ್ಕೊಳೋದೇ ಫಸ್ಟ್ ಇಂಪಾರ್ಟೆಂಟ್. ಕರೆಕ್ಟ್ ಈ ಕಡೆ ನಾವು ಎಕ್ಸ್ಟ್ರಾ ಬಟ್ಟೆ ತಗೊಂತೀವಲ್ಲ, ಈ ಕಡೆ ಎಕ್ಸ್ಟ್ರಾ ಬಟ್ಟೆ ತಗೊಳ್ಳೋ ಟೈಮ್ನಲ್ಲಿ ಒಂದ್ ಸ್ವಲ್ಪ ಜಾಸ್ತಿನೇ ತಗೋಬೇಕು, 1 ಇಂಚ್ 2 ಇಂಚ್. ಯಾಕಂದ್ರೆ ಈ ತರ ಬಟ್ಟೆ ಇದ್ದಾಗ ಏನಾಗುತ್ತೆ, ಬಟ್ಟೆ ಜರಿತಾ ಇರುತ್ತಲ್ಲ, ನಾವು ಕರೆಕ್ಟ್ ಆಗಿನೇ ಬಟ್ಟೆ ತಗೊಂಡಾಗ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಒಂದ್ ಸ್ವಲ್ಪ ಜಾಸ್ತಿನೇ ಬಟ್ಟೆ ತಗೋಬೇಕು. ಈ ತರ ಹಾಕೊಂಡಿದ್ದೀನಿ. ಇವಾಗ ಹಾಕೊಂಡಾದ್ಮೇಲೆ ಈ ಟಾಪ್ ನಲ್ಲಿ ಫಸ್ಟ್ ಮೇಲ್ಗಡೆ ಟಾಪ್ ಇಂದ ಅಷ್ಟೇ ಉದ್ದ ಎಷ್ಟಿದೆ ಅಂತ ನೋಡ್ಕೊಂತೀನಿ. ಇಲ್ಲಿಂದ ಇಲ್ಲಿವರೆಗೂ, ಇದ್ರ ಕೆಳಗಡೆ ಇದು ಏನೈತಲ್ಲ ಫ್ರಾಕ್ ಇಂದು ಈ ಅಂಬ್ರೆಲಾದ್ದು, ಇದನ್ನ ಬಿಟ್ಬಿಡ್ತೀನಿ. ಇಲ್ಲಿಂದ ಈ ಶೋಲ್ಡರ್ ಇಂದ ಹಿಡ್ಕೊಂಡು ಇಲ್ಲಿವರೆಗೂ ಟೋಟಲ್ ಆಗಿ ಎಷ್ಟು ಉದ್ದ ಇದೆ ಅನ್ನೋದನ್ನ ಅಳತೆ ತಗೊಂತೀನಿ ಫಸ್ಟ್. ನೀವು ಇದರಲ್ಲಿ ಬ್ಯಾಕ್ ಇಂದ ಆದ್ರೂ ತಗೋಬಹುದು, ಫ್ರಂಟ್ ಇಂದ ಆದ್ರೂ ತಗೋಬಹುದು, ಎಲ್ಲಿಂದ ತಗೋಬಹುದು. ಫಸ್ಟ್ ಇದು
ಈ ಮೇಲ್ಗಡೆ ಶೋಲ್ಡರ್ ಇಂದ ಹಿಡ್ಕೊಂಡು ಈ ಸೊಂಟದವರೆಗೂ ಇಲ್ಲಿವರೆಗೂ ಎಷ್ಟು ಉದ್ದ ಇದೆ ಅನ್ನೋದನ್ನ ನೋಡ್ಕೊಂತೀನಿ. ಇದು 14.5 ಇಂಚ್ ಇದೆ. ಈ 14.5 ಇಂಚ್ ಏನಿದೆ ಇದಕ್ಕ 1 ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕಾಗ್ತೈತಿ ನಾವು. ಯಾಕಂದ್ರೆ 14.5 15.5 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ ಫಸ್ಟ್. ಅದಾದ್ಮೇಲೆ ಯಾಕೆ ನಾ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಅರ್ಧ ಇಂಚು ಇಲ್ಲಿ ಕೆಳಗಡೆ ಹೊಲಿತೇವಲ್ಲ ಬಟ್ಟಿನ ಅಲ್ಲಿಗೆ ಬೇಕಾಗುತ್ತೆ. ಇನ್ನ ಅರ್ಧ ಇಂಚು ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ ಮಾಡ್ತೇವಲ್ಲ ಇಲ್ಲಿ ಮೇಲ್ಗಡೆ ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಮಾಡಕ್ಕೋಸ್ಕರ ಇದನ್ನ ಶೋಲ್ಡರ್ ಜಾಯಿಂಟ್ ಮಾಡ್ತೇವಲ್ಲ ಅದಕ್ಕೋಸ್ಕರ ಬೇಕಾಗ್ತೈತಿ. ಮತ್ತೆ ಇಲ್ಲಿ ಅರ್ಧ ಇಂಚ್ ಬಂದು ಇದನ್ನ ಜಾಯಿಂಟ್ ಮಾಡ್ತೇವಲ್ಲ ಇದನ್ನ ಜಾಯಿಂಟ್ ಮಾಡಕ್ಕೋಸ್ಕರ ಅರ್ಧ ಇಂಚ್ ಬೇಕಾಗುತ್ತೆ. ಸೊ ಹಂಗಾಗಿ ಎಷ್ಟಿರುತ್ತೆ ಎಷ್ಟು ಉದ್ದ ಬಂದಿರುತ್ತೆ ಅದಕ್ಕ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ ಉದ್ದ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಸ್ಕೇಲ್ ಇಂದ ಇದಕ್ಕ ಸ್ಟ್ರೇಟ್ ಆಗಿ ಲೈನ್ ಹಾಕೊಂತೀನಿ. ಲೈನ್ ಹಾಕೊಂಡಾದ್ಮೇಲೆ ಇವಾಗ ಚೆಸ್ಟ್ ಮೆಜರ್ಮೆಂಟ್ ತಗೊಂತೀನಿ ಫಸ್ಟ್. ಚೆಸ್ಟ್ ಮೆಜರ್ಮೆಂಟ್ ಅಂದ್ರೆ ಈ ಹಿಂದ್ಗಡೆಯಿಂದಾದ್ರೂ ತಗೋಬಹುದು, ನೀವು ಮುಂದ್ಗಡೆಯಿಂದಾದ್ರೂ ತಗೋಬಹುದು. ಫ್ರಾಕ್ ನಲ್ಲಿ ನಡೀತೈತಿ. ಹಿಂದ್ಗಡೆಯಿಂದ ತಗೊಂತ ಇದ್ದೀನಿ ನಾನು. ಇಲ್ಲಿ ತೋಳ್ ಅಟ್ಯಾಚ್ ಮಾಡಿರ್ತೇವಲ್ಲ ಈ ತೋಳ್ ಅಟ್ಯಾಚ್ ಕಡೆಯಿಂದ ಇಟ್ಕೊಂಡು ಈ ತರ ಫಸ್ಟ್ ಇದನ್ನ ಫ್ರಾಕ್ ನ ನೀಟಾಗಿ ಹಾಕೋಬೇಕು. ಹಾಕೊಂಡು ಈ ಕಡೆ ಮೂಲಿಯಿಂದ ಈ ಕಡೆ ಮೂಲಿವರೆಗೂ ಎಷ್ಟಿದೆ ಅಂತೇಳಿ ಈಗ ಆಲ್ರೆಡಿ ತಗೊಂಡ್ವಲ್ಲ 17 ಇಂಚ್ ಇತ್ತು. ಇದು ಇವಾಗ ಇಲ್ಲಿ 17 ಇಂಚು ಮುಂದ್ಗಡೆ 17 ಇಂಚು ಅಂದ್ರೆ ಎಷ್ಟಾಗ್ತೈತಿ 34 ಇಂಚ್ ಆಗ್ತೈತಿ. ಈ 34 ಇಂಚಿನಲ್ಲಿ 4 ಭಾಗ ಮಾಡ್ಬೇಕಾಗ್ತೈತಿ. 4 ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ ಅದನ್ನ ನಾವು ಚೆಸ್ಟ್ ಮೆಜರ್ಮೆಂಟ್ ಗೆ ಮಾರ್ಕ್ ಮಾಡ್ಬೇಕು. ಬಾಡಿ ಮೆಜರ್ಮೆಂಟ್ ಅಂದ್ರೆ ಅದಕ್ಕೆ ಸಪರೇಟ್ ಆಗಿ ಬೇರೆ ಬರುತ್ತೆ. ಅದಕ್ಕೊಂದ್ ಸ್ವಲ್ಪ ಮೆಜರ್ಮೆಂಟ್ಸ್ ಎಲ್ಲ ಎಕ್ಸ್ಟ್ರಾ ಬರುತ್ತೆ. ಇದು ಅಂದ್ರೆ ಫ್ರಾಕ್ ಅಂದ್ರೆ ಆಲ್ರೆಡಿ ಹೊಲ್ದಿರೋದಿರುತ್ತೆ. ಹೊಲ್ದಿರೋ ಫ್ರಾಕ್ ನಲ್ಲಿ ಅದು ಕರೆಕ್ಟ್ ಆಗಿ ಫಿಟ್ಟಿಂಗ್ ಇರುತ್ತೆ. ಸೊ ಹಂಗಾಗಿ ನಾವು ಅದಕ್ಕೆ ಏನು ಎಕ್ಸ್ಟ್ರಾ ಸೇರಿಸೋದು ಅದೇನು ಇರಂಗಿಲ್ಲ. ಬಾಡಿ ಮೆಜರ್ಮೆಂಟ್ ನಲ್ಲಿ ನಾವು ಹೊಲಿಬೇಕಂದ್ರೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಎಲ್ಲ ಜಾಯಿಂಟ್ ಮಾಡಿ ಹೊಲಿಯೋದಿರುತ್ತೆ. ಇದು ಒಂದ್ ಸೈಡ್ ಇಂದ ಅಂದ್ರೆ ಇವಾಗ 8.5 ಇಂಚ್ ಬರ್ತಾ ಇದೆ. 8.5 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಬರುತ್ತಲ್ಲ ಇಲ್ಲಿ ಇವಾಗ ನಾವು ಮತ್ತೆ ಈ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿವೈಡ್ ಮಾಡ್ಕೊಂಡು ನಾವೇನ್ ಇದಕ್ಕೆ ಶೋಲ್ಡರ್ ಮೆಜರ್ಮೆಂಟ್ ಏನು ತಗೋಬೇಕನ್ನೋ ಅವಶ್ಯಕತೆ ಇರಂಗಿಲ್ಲ. ಇಲ್ಲಿ ಆಲ್ರೆಡಿ ನಮಗೆ ಇಲ್ಲಿ ಶೋಲ್ಡರ್ ಸಿಗುತ್ತೆ. ಇದ್ರಲ್ಲೇನೆ ನಾವು ಶೋಲ್ಡರ್ ಮೆಜರ್ಮೆಂಟ್ ತಗೊಂಡ್ಬಿಡ್ಬೋದು. ಯಾವ ತರ ಅಂತ ತೋರಿಸ್ತೀನಿ. ಯಾಕಂದ್ರೆ ಇದ್ರಲ್ಲಿ ಆಲ್ರೆಡಿ ಹೊಲ್ದಿರೋದೇ ಇದೆ, ಇದು ಕರೆಕ್ಟೇ ಇರುತ್ತೆ. ಹಂಗಾಗಿ ಇದನ್ನು ಅಷ್ಟೇ ಇಷ್ಟು ನೀಟಾಗಿ ಹಾಕೋಬೇಕು. ಹಾಕೊಂಡು ಈ ಕಡೆ ಭುಜದ್ಲಿಂದ ಇಟ್ಕೊಂಡು ಈ ಕಡೆ ಭುಜದವರೆಗೂ ಇದನ್ನ ಈ ತರ ಅಳತಿ ತಗೋಬೇಕು. ಇದ್ರಲ್ಲಿ ಇವಾಗ 13.5 ಇಂಚ್ ಬರ್ತಾ ಇದೆ. 13.5 ಇಂಚ್ ಅಂದ್ರೆ ಇಲ್ಲಿ ಅರ್ಧ ಇಂಚು ಹೊಲಿಲಿಕ್ಕೆ ಈ ಕಡೆ ಹೋಗಿದೆ, ಅರ್ಧ ಇಂಚು ಈ ಕಡೆ ಹೋಗಿದೆ. ಟೋಟಲ್ ಆಗಿ ನಮಗೆ ಇಲ್ಲಿ ಎಷ್ಟಾಯ್ತು ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು, ಇದು 13.5 ಇಂಚ್ ಅಂದ್ರೆ 14.5 ಇಂಚ್ ಆಯ್ತು. ಈ 14.5 ಇಂಚಿನ ಏನಿದೆ ನಾವು 2 ಭಾಗ ಮಾಡ್ಬೇಕಾಗ್ತೈತಿ. 14.5 ಇಂಚಿನ 2 ಭಾಗ ಮಾಡಿದ್ರೆ ಒಂದ್ ಸೈಡ್ ಇಂದ ಎಷ್ಟು ಬರುತ್ತೆ 7.25 ಇಂಚ್ ಬರುತ್ತೆ. 7.25 ಇಂಚಿನಲ್ಲಿ ನೀವು 1/4 ಇಂಚ್ ಬೇಕಂದ್ರೆ ಬಿಟ್ಬಿಡ್ಬೋದು. 1/4 ಇಂಚ್ ಬಿಟ್ಟು 7 ಇಂಚಿಗೆ ನೀವು ಇದನ್ನ ಮಾರ್ಕ್ ಮಾಡ್ಕೋಬಹುದು. ಇನ್ನ 1/4 ಇಂಚ್ ಬಿಡೋದ್ರಿಂದ ಇನ್ನ ಫಿಟ್ಟಿಂಗ್ ನೀಟಾಗಿ ಕೂಡುತ್ತೆ. ಇನ್ ಸ್ವಲ್ಪ ಒಳಗಡೆ ಬರುತ್ತಲ್ವಾ ಮಾರ್ಕಿಂಗ್, ಹಂಗಾಗಿ ನೀಟಾಗಿ ಕೂಡುತ್ತೆ. ನೆಕ್ಸ್ಟ್ ಇದ್ರಲ್ಲಿ ಆರ್ಮೋಲ್ ಡೌನಿಂಗ್ ಕೂಡ ನೀವು ಇದರಲ್ಲಿ ಮಾರ್ಕ್ ಮಾಡ್ಕೋಬಹುದು. ಈ ತರ ಹಿಂಗ್ ಇಟ್ಕೋಬೇಕು. ನೀಟಾಗಿ ಇಟ್ಕೊಂಡು ಈ ಶೋಲ್ಡರ್ ಇದೆಲ್ಲ ಶೋಲ್ಡರ್ ಸೈಡ್ ಇಂದ ಕರೆಕ್ಟ್ ಆಗಿ ಈ ಪಾಯಿಂಟ್ ಗೆ ಎಷ್ಟು ಬರುತ್ತೆ ಇಲ್ಲಿ ತರ ನೋಡ್ಕೋಬೇಕು. 6 ಇಂಚ್ ಬರ್ತಾ ಇದೆ. ಸೊ ಇವಾಗ ಇಲ್ಲಿ ಎಷ್ಟಾಯ್ತು ನಮಗೆ 7 ಇಂಚು. 7 ಇಂಚಿನಲ್ಲಿ ನಾವು ಇಲ್ಲಿ ನಾವು ಮೆಜರ್ಮೆಂಟ್ ಮಾಡ್ಕೊಂಡ್ರು ಕೂಡ ಇದರಲ್ಲಿ 1 ಇಂಚ್ ಕಡಿಮೆ ಮಾಡಿನೇ ಮಾರ್ಕ್ ಮಾಡ್ಕೊಂತೀವಿ. ಇದರಲ್ಲಿ ಇವಾಗ ಬಂದಿರೋದು 6 ಇಂಚೆ ಬಂದಿದೆ. ಇಲ್ಲಿ 6 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇದು ಆರ್ಮೋಲ್ ಡೌನಿಂಗ್. ಇಷ್ಟು ಆರ್ಮೋಲ್ ಡೌನಿಂಗ್. ನೆಕ್ಸ್ಟ್ ಇದ್ರಲ್ಲೇ ನಾವು ನೆಕ್ ಬಿಡ್ತು ಕೂಡ ನೋಡ್ಕೋಬಹುದು. ಇವಾಗ ಈ ಶೋಲ್ಡರ್ ಏನಿದೆ ನೋಡ್ರಿ, ಈ ಶೋಲ್ಡರ್ ನ ಫಸ್ಟ್ ಅಳತಿ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿವರೆಗೂ ಶೋಲ್ಡರ್ ಇದು
3 ಇಂಚ್ ಇದೆ. 3 ಇಂಚ್ ಅಂದ್ರೆ ಇದರಲ್ಲಿ ಅರ್ಧ ಇಂಚ್ ಒಳಗಡೆ ಹೊಲಿಲಿಕ್ಕೆ ಹೋಗೈತಲ್ಲ, ಅರ್ಧ ಇಂಚನ್ನು ಸೇರಿಸಿ ಇಲ್ಲಿ ನಾವು 3.5 ಇಂಚಿಗೆ ಮಾರ್ಕ್ ಮಾಡಿದ್ರೆ 3.5 ಇಂಚ್ ಆಗಿ ಇನ್ನ ಉಳಿಕಿದ ಏನಿದೆ ಅದು ನಮಗೆ ನೆಕ್ ವಿಡ್ತ್, ನೆಕ್ಕಿಂದು ಅಗಲ. ಈ ತರ ಕೂಡ ತಗೋಬಹುದು ನಾವು. ಫ್ರಾಕ್ ನಮ್ಗೆ ಆಲ್ರೆಡಿ ರೆಡಿ ಇರುವಂತದೇ ನಮಗೆ ಅಳತಿಗಿದ್ದಾಗ, ಈ ತರ ಕರೆಕ್ಟ್ ಆಗಿದ್ದಾಗ ನಾವು ಈ ತರನ ತಗೋಬಹುದು. ಸೊ ಅದಾದ್ಮೇಲೆ ಇವಾಗ ನೆಕ್ಕಿಂದು ಉದ್ದ ಎಷ್ಟಿದೆ, ಮುಂದಿನ ಭಾಗದ್ದು ಹಿಂದಿನ ಭಾಗದ್ದು, ಅದನ್ನು ಕೂಡ ಅಳತಿ ತಗೋಬಹುದು. ಇಲ್ಲಿ ಕರೆಕ್ಟ್ ಆಗಿ ಹಿಂಗ್ ಹಾಕೋಬೇಕು. ಹಾಕೊಂಡು ಈ ಶೋಲ್ಡರ್ ಇಂದ ಇಟ್ಕೊಂಡು ಕರೆಕ್ಟ್ ಆಗಿ ಈ ಪಾಯಿಂಟ್, ಈ ಮಿಡಿಲ್ ಪಾಯಿಂಟ್ ವರೆಗೂ ಎಷ್ಟಿದೆ, 4 ಇಂಚ್ ಅಷ್ಟೇ ಇದೆ. ಇದು ಮುಂದಿನ ಭಾಗದ್ದು 4 ಇಂಚ್ ಅಂದ್ರೆ ಮೇಲ್ಗಡೆ ಶೋಲ್ಡರ್ ಸೇರಿಸ್ಕೊಂಡು ಇಲ್ಲಿ ನಾವು 4.25 ಇಂಚಿಗೆ ಮಾರ್ಕ್ ಮಾಡ್ಕೋಬಹುದು. ಇದರಲ್ಲಿ ನಿಮ್ಗೆ ಇನ್ನ ಎಕ್ಸ್ಟ್ರಾ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಮಾರ್ಕ್ ಮಾಡ್ಕೋಬಹುದು. ಬಟ್ ಈ ಫ್ರಾಕ್ ನಲ್ಲಿ ಅಷ್ಟೇ ಇದೆ. ನಾನು ಇವಾಗ ಅದರಲ್ಲಿ ನಿಮಗೆ ಅಷ್ಟೇ ಹೇಳ್ತಾ ಇದ್ದೀನಿ. ನಿಮ್ಗೆ ಇದರಲ್ಲಿ ಇನ್ನ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಬೇಕಂದ್ರೂ ಕೂಡ ಮಾಡ್ಕೋಬಹುದು. 5 ಇಂಚು 6 ಇಂಚು ಆತರ ಬೇಕಂದ್ರೂ ಕೂಡ ಮಾರ್ಕ್ ಮಾಡ್ಕೋಬಹುದು. ಇದುವಾಗ ಜಸ್ಟ್ ಮುಂದಿನ ಭಾಗದ ಶೇಪ್ ಆಯ್ತು. ಹಿಂದಿನ ಭಾಗದ ಶೇಪ್ ತೆಗಿಬೇಕಂದ್ರೆ ಹಿಂದಿನ ಭಾಗದ್ದು ಕೂಡ ಚೆಕ್ ಮಾಡ್ಕೋಬೇಕು ಅದರಲ್ಲಿ ಟಾಪ್ ನಲ್ಲಿ. ಇದು ಮುಂದಿನ ಭಾಗದ್ದು. ಇದು ಹಿಂದಿನ ಭಾಗಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಮುಂದಿನ ಭಾಗದ್ದು, ಹಿಂದಿನ ಭಾಗದ್ದು 1.5 ಇಂಚ್ ಕಡಿಮೆ ಇದೆ. ಮುಂದಿನ ಭಾಗಕ್ಕಿಂತ 1.5 ಇಂಚು ಕಡಿಮೆ ಇದೆ. ಇಲ್ಲಿ ಎಷ್ಟು ಬಂತು ಇವಾಗ, 4.25 ಇಂಚ್ ಬಂದ್ರೆ ಹಿಂದಿನ ಭಾಗದ್ದು 3.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ತರ ಮಾರ್ಕ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಇವಾಗ ಚೆಸ್ಟ್ ಮೆಜರ್ಮೆಂಟ್ ನಾವು ಮಾರ್ಕ್ ಮಾಡಿದ್ವಲ್ಲ, 8.5 ಇಂಚ್ ಬಂದಿತ್ತು. ಟೋಟಲ್ ಆಗಿ 17 34 ಇಂಚು. 34 ಇಂಚಿನಲ್ಲಿ 4 ಭಾಗ ಮಾಡಿದಾಗ ನಮಗೆ 8.5 ಇಂಚ್ ಬಂದಿತ್ತಲ್ಲ, 8.5 ಇಂಚಿನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಅದೇ ತರ ಸೊಂಟದ ಸುತ್ತಳತೆನೂ ತಗೋಬೇಕು. ಇಲ್ಲಿಂದ ಇಲ್ಲಿವರೆಗೂ ಸೊಂಟದ ಸುತ್ತಳತೆ ಎಷ್ಟಿದೆ ತಗೋಬೇಕು. ಇದನ್ನ 15 ಇಂಚ್ ಇದೆ. 15 ಇಂಚ್ ಅಂದ್ರೆ ಇದರಲ್ಲಿ ಅರ್ಧ ಮಾಡಿದ್ರೆ 7.5 ಇಂಚು. 7.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಬೇಕು. ನೆಕ್ಸ್ಟ್ ಫ್ರಾಕ್ ನಲ್ಲಿ ನೀವು ನೋಡ್ತಾ ಇರ್ಬೋದು, ಶೇಪ್ ಸ್ವಲ್ಪ ಕ್ರಾಸ್ ಇರುತ್ತೆ. ಇಲ್ಲಿ ನೋಡ್ರಿ, ಹಾಕ್ತೀನಿ ಇದರಲ್ಲಿ ಈ ತರ ಸ್ವಲ್ಪ ಕ್ರಾಸ್ ಬಂದಿದೆ. ಹಾಗಾಗಿ ಈ ಮಿಡಿಲ್ದು ಕೂಡ ನಾವು ಅಳತಿ ತಗೋಬಹುದು. ಇಲ್ಲಿ ಮಿಡಿಲ್ ಚೆಸ್ಟ್ ಮೆಜರ್ಮೆಂಟ್ ಕೂಡ ಇಲ್ಲಿ ಅಳತಿ ತಗೋಬಹುದು. ಇಲ್ಲಿ 15 ಇಂಚ್ ಇದ್ರೆ ಇಲ್ಲಿ ಒಂದ್ ಸ್ವಲ್ಪ ನಮಗೆ 16 ಇಂಚ್ ಬರ್ತಾ ಇದೆ. ಕರೆಕ್ಟ್ ಆಗಿ ತಗೊಂತೀನಿ. ಹದಿನೈದುವರೆ ಇಂಚ್ ಬರ್ತಾ ಇದೆ. 15.5 ಇಂಚ್ ಅಂದ್ರೆ ಅದರಲ್ಲಿ ಅರ್ಧ ಭಾಗ ಮಾಡಿದ್ರೆ 7.25 ಇಂಚ್ ಆಗುತ್ತೆ. 7.25 ಇಂಚಿಗೆ ಇಲ್ಲಿ ನಾವು ಮಾರ್ಕ್ ಮಾಡ್ಬೋದು. ಈ ತರ ಮಾರ್ಕ್ ಮಾಡಿ ಇದನ್ನ ಶೇಪ್ ನ ತೆಗಿಬೇಕು. ಈ ತರ ಸ್ಕೇಲ್ ಇದ್ರೆ ಸ್ಕೇಲ್ ಇಂದಾನೆ ಹಾಕ್ಬೋದು. ಸ್ಕೇಲ್ ಇದೆ ನನ್ನ ಹತ್ರ, ಬಟ್ ನಾನು ಕೈಯಿಂದಾನೆ ಇದೇ ತರನೇ ಸ್ವಲ್ಪ ಇದನ್ನ ಶೇಪ್ ತೆಗಿತಾ ಇದ್ದೀನಿ. ಇಷ್ಟಾದ್ಮೇಲೆ ಇದ್ರ ಮುಂದ್ಗಡೆ ಒಂದು 2 ಇಂಚ್ ಅಷ್ಟು ಬಟ್ಟೆ ಎಕ್ಸ್ಟ್ರಾ ಬಿಡ್ಬೇಕು. ಬಿಟ್ಟು ಇಲ್ಲಿ ಕೂಡ ಈ ತರ ಶೇಪ್ ತೆಗಿಬೇಕು. ಸೇಮ್ ನಾವು ಚೂಡಿದಾರ್ ಟಾಪ್ ಇಂದ ಮೇಲ್ಗಡೆ ಯಾವ ತರ ಕಟಿಂಗ್ ಮಾಡ್ತೇವೋ ಸೇಮ್ ಅದೇ ತರ ಇರುತ್ತೆ. ಬಟ್ ಅದರಲ್ಲಿ ಇಲ್ಲಿ ನಾವು ಹಿಪ್ ಮೆಜರ್ಮೆಂಟ್ ತಗೊಂತೀವಿ. ಇಲ್ಲಿ ಏನಾಗುತ್ತೆ, ಇಲ್ಲಿ ನಾವು ಸೊಂಟದ ಸುತ್ತಳತೆ ತಗೊಂತೀವಿ. ಇದು ಹಿಪ್ ಮೆಜರ್ಮೆಂಟ್ ವರೆಗೂ ಇದು ನಮಗೆ ಸೊಂಟದ್ದು ಅಲ್ಲಿವರೆಗೂ ಹೋಗಂಗಿಲ್ಲ. ಸೊಂಟದ ಸೈಡ್ ಅಷ್ಟೇ ಇಲ್ಲಿ ಫಿಟ್ಟಿಂಗ್ ಬರುತ್ತಲ್ವಾ, ಹಾಗಾಗಿ ಇಲ್ಲಿ ನಾವು ಸೊಂಟದ ಸುತ್ತಳತೆವರೆಗೂ ಅಷ್ಟೇ ಮೆಜರ್ಮೆಂಟ್ ತಗೊಂತೀವಿ. ಇದಾದ್ಮೇಲೆ ಈ ಬಾಕ್ಸ್ ಏನ್ ಹಾಕಿದ್ದೀನಲ್ಲ, ಈ ಬಾಕ್ಸ್ ನಲ್ಲಿ 1 ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೊಂತೀನಿ. ಮಾರ್ಕ್ ಮಾಡ್ಕೊಂಡು ಇದನ್ನ ಆರ್ಮೋಲ್ದು ಶೇಪ್ ತೆಗಿತೀನಿ. ಶೇಪ್ ತೆಗೆದು ಇದರಲ್ಲಿ ನೆಕ್ ಶೇಪ್ ತಕೊಂತೀನಿ. ನೆಕ್ ಶೇಪ್ ನ ಇದು ಡೀಪ್ ಕಡಿಮೆ ಇದೆ ಒಂದ್ ಸ್ವಲ್ಪ, ನಾನು ಹಾಗಾಗಿ ರೌಂಡ್ ಶೇಪ್ ನಲ್ಲಿ ಜಾಸ್ತಿ ತೆಗಿತಾ ಇಲ್ಲ, ಒಂದ್ ಸ್ವಲ್ಪ ಬೋಟ್ ಶೇಪ್ ನಲ್ಲಿ ತೆಗಿತಾ ಇದ್ದೀನಿ. ಇಷ್ಟಾದ್ಮೇಲೆ ಹಿಂದಿನ ಭಾಗದ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಇಲ್ಲಿ ಮಾರ್ಕ್ ಮಾಡಿದ್ದೀನಿ
ಅದೇ ಅಲ್ಲಿ ಅಷ್ಟಕ್ಕೆ ಇನ್ನೊಂದು ಶೇಪ್ ನ ಇಲ್ಲಿ ತೆಗೆದು ಬಿಡ್ತೀನಿ. ನಾನು ಫಸ್ಟ್ ಹಿಂದಿನ ಭಾಗದ್ದು ಕಟ್ ಮಾಡ್ಕೊಂಡ್ಬಿಡ್ತೀನಿ, ಅದಾದ್ಮೇಲೆ ಮುಂದಿನ ಭಾಗದ್ದು ಕಟ್ ಮಾಡ್ಬಿಡ್ತೀನಿ. ಸೊ ಇದು ಹಿಂದಿನ ಭಾಗದ್ದು, ಇದು ಮುಂದಿನ ಭಾಗದ ಶೇಪ್ ಇಷ್ಟಿರುತ್ತೆ. ಮುಂದಿನ ಭಾಗದ್ದು ಸಾರಿ ಮೇಲ್ಗಡೆ ಚೂಡಿದಾರ್ ಅಲ್ಲ, ಲಾಂಗ್ ಫ್ರಾಕ್ ಇಂದ ಮೇಲ್ಗಡೆ ಟಾಪ್ ಇಂದು ಇಷ್ಟು ಕಟಿಂಗ್ ಇರುತ್ತೆ. ಇಷ್ಟು ಮೆಜರ್ಮೆಂಟ್ಸ್ ಎಲ್ಲ ಹಾಕಿ ನಾವು ಕಟಿಂಗ್ ಮಾಡ್ಬೋದು. ನೀವು ಇಲ್ಲಿ ಬೇಕಂದ್ರೆ ಒಂದ್ ಸ್ವಲ್ಪ ಈ ತರ ಕ್ರಾಸ್ ಆಗಿ ತಗೋಬಹುದು. ಶೋಲ್ಡರ್ ಸೈಡ್ ಒಂದ್ ಸ್ವಲ್ಪ ಕ್ರಾಸ್ ಆಗಿ ತಗೋಬಹುದು. ಫಿಟ್ಟಿಂಗ್ ನೀಟ್ ಆಗಿ ಕೂಡುತ್ತೆ. ಒಂದ್ 1/4 ಇಂಚ್ ಅಷ್ಟೇ ಕ್ರಾಸ್ ಆಗಿ ಇಲ್ಲಿ ತಗೋಬಹುದು, ಇಲ್ಲ ಹಂಗೇನು ಕಟ್ ಮಾಡಬಹುದು. ಫಸ್ಟ್ ಇಲ್ಲಿ ನಾನು ನೆಕ್ ಹಿಂದಿನ ಭಾಗದ ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮೇಲ್ಗಡೆದಷ್ಟೇ ತಗೊಂಡಿದ್ದೀನಿ, ಮೇಲ್ಗಡೆ ಬಟ್ಟೆ ಅಷ್ಟೇ ತಗೊಂಡು ಮುಂದಿನ ಭಾಗದನ್ನ ಕಟ್ ಮಾಡ್ತಾ ಇದ್ದೇನೆ. ಅದರಲ್ಲಿ ನೆಕ್ಸ್ಟ್ ಇಲ್ಲಿ ಇಲ್ಲಿ ಒಂದ್ 1/4 ಇಂಚ್ ಈ ತರ ಕ್ರಾಸ್ ಹಾಕಿದ್ದೇನಲ್ಲ, ಇದನ್ನ ಕಟ್ ಮಾಡ್ಕೊಳ್ತೇನೆ. ಇವಾಗ ಇದನ್ನೇ ನಾನು ಮೇನ್ ಕ್ಲಾತ್ ಮೇಲೆ ಹಾಕಿ ಕಟ್ ಮಾಡ್ಕೊಂತೀನಿ ಫಸ್ಟ್. ಇದರಲ್ಲಿ 2 ಪೀಸ್ ಇದೆ. ಇವಾಗ ನಾನು ಫಸ್ಟ್ ಮೇಲಿಂದ ಕಟ್ ಮಾಡ್ಕೊಂಡ್ಬಿಡ್ತೀನಿ, ಅದಾದ್ಮೇಲೆ ಹಿಂದಿನ ಭಾಗದ ಕಟ್ ಮಾಡ್ಕೊಂತೀನಿ. ಫಸ್ಟ್ ಮುಂದಿನ ಭಾಗದ ಕಟ್ ಮಾಡ್ಕೊಂಡು ಅದಾದ್ಮೇಲೆ ಹಿಂದಿನ ಭಾಗದ ಕಟ್ ಮಾಡ್ಕೊಂತೀನಿ. ಇದರಲ್ಲಿ ಉಲ್ಟಾ ಸೀದಾ ಅಂತ ಇರುತ್ತಲ್ಲ, ನಾನು ಉಲ್ಟಾ ಮಡಿಸಿದ್ದೆ. ಇದನ್ನ ಉಲ್ಟಾ ಮಡಿಸಿ ಅದ್ರ ಮೇಲೆ ಈ ತರ ಇದನ್ನ ಹಾಕ್ತಿದ್ದೇನೆ, ಲೈನಿಂಗ್ ಬಟ್ಟೆ. ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಟ್ಟೆ ಕಟ್ ಮಾಡ್ಬೇಕು ಈ ತರ ಬಟ್ಟೆ ಇದ್ದಾಗ, ಯಾಕಂದ್ರೆ ತುಂಬಾ ಸಾಫ್ಟ್ ಇರುತ್ತೆ ಬಟ್ಟೆ, ಮೆತ್ತಗಿರುತ್ತೆ. ಹೊಲಿಯೋ ಟೈಮ್ ನಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಹಂಗಾಗಿ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನೇ ಇದ್ರೆ ನಾವು ಕಟ್ಟಿಂಗ್ ಎಲ್ಲ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನ ಕಟ್ ಮಾಡಿ ತೆಗೆದು ಬಿಡ್ಬೋದು. ಈ ತರ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನೆ ಬಿಟ್ಕೋಬೇಕು ಇದನ್ನ. ಅದೇ ತರ ಮುಂದಿನ ಭಾಗದ ಹಾಕ್ತೀನಿ. ಇಲ್ಲೇ ಹಾಕ್ಬಿಡ್ತೇನೆ, ನಾನು ಟರ್ನ್ ಏನ್ ತಗೊಳಂಗಿಲ್ಲ, ಯಾಕಂದ್ರೆ ಎರಡು ಸೇಮ್ ಇದೆ ಅಲ್ವಾ. ಹಿಂದಿನ ಭಾಗದ ಮುಂದಿನ ಭಾಗದ ಆಲ್ಮೋಸ್ಟ್ ಸೇಮೇ ಇದೆ. ಹಂಗಾಗಿ ಇಲ್ಲೇ ಇದ್ರ ಮೇಲೆನೆ ಈ ತರ ಹಾಕ್ಬಿಡ್ತೇನೆ. ನೆಕ್ಸ್ಟ್ ಇವಾಗ ಕೆಳಗಡೆ ಇದ್ದು ಈ ಬಾಟಮ್ ಕಟ್ ಮಾಡೋದು ಯಾವ ತರ ಅನ್ನೋದನ್ನ ನೋಡ್ಕೊಳ್ಳೋಣ. ಈ ಬಾಟಮ್ ನ ಯಾವ ತರ ಕಟ್ ಮಾಡ್ಕೊಳ್ಳೋದನ್ನ ಫಸ್ಟ್ ನೋಡ್ಕೊಳ್ಳೋಣ.
ಸೊ ಫ್ರೆಂಡ್ಸ್, ಇವಾಗ ಇದನ್ನ 3 ಮೀಟರ್ ಬಟ್ಟೆ ಇದೆ ಅನ್ನಲ್ಲ, 3 ಮೀಟರ್ ಬಟ್ಟೆನ ನಾನು ಈ ತರ ಮಡಿಚಿ ಹಾಕೊಂಡಿದ್ದೀನಿ. ಯಾವ ತರ ಅಂದ್ರೆ ಇಲ್ಲಿ ತೋರಿಸ್ತೇನೆ ನೋಡ್ರಿ. ಈ ಕಡೆ ಇದನ್ನ ಫಸ್ಟ್ ಒಂದು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಇವಾಗ 2 ಲೇಯರ್ ಇದೆ. ಒಂದು ಮೇಲ್ಗಡೆದು, ಇದು ಕೆಳಗಡೆ. ಅದೇ ತರ ಇದು ಒಂದು ಈ ತರ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. 4 ಫೋಲ್ಡ್ ಮಾಡ್ಕೊಂಡು ಈ ತರ ಹಾಕೊಂಡಿದ್ದೀನಿ. ಹಾಕೊಂಡಾದ್ಮೇಲೆ ಇದರಲ್ಲಿ ಫಸ್ಟ್ ಇಲ್ಲಿ ಒಂದ್ ಸ್ವಲ್ಪ ನಾನು ರೌಂಡ್ ಆಗಿ ಕಟ್ ಮಾಡ್ಕೊಂತೀನಿ ಮೂಲಿ ಮೇಲೆ. ಇದು ಅಂಬ್ರೆಲಾ ಫ್ರಾಕ್, ಬಟ್ ಅಂಬ್ರೆಲಾ ಫ್ರಾಕ್ ನಲ್ಲಿ ಈ ತರ ಮೂಲಿ ಮೇಲೆ ಫೋಲ್ಡ್ ಮಾಡ್ತಾರಲ್ಲ, ಬಟ್ ಇದರಲ್ಲಿ ನಾನು ಸ್ಟ್ರೇಟ್ ಹಾಕಿ ಅಂಬ್ರೆಲಾನ ಕಟ್ ಮಾಡ್ತಾ ಇದ್ದೀನಿ. ನಾನು ನಿಮ್ಗೆ ತೋರಿಸ್ತೀನಿ ಯಾವ ತರ ಅಂತ. ಫಸ್ಟ್ ಈ ಕಡೆ ಸೈಡ್ ಒಂದ್ ಸೈಡ್ ಕ್ಲೋಸ್ ಇರೋದು ಇರ್ಬೇಕು. ನಮ್ ಸೈಡ್ ನಾವು ಕಟ್ ಮಾಡ್ತಿರ್ತೀವಲ್ಲ, ಈ ಮೇಲ್ಗಡೆ ಪ್ಲೇಯರ್ ಏನ್ ಕಟ್ ಮಾಡ್ತಿರ್ತೀವಿ ಕೆಳಗಡೆದು ಕ್ಲೋಸ್ ಇರೋದು ಇರ್ಬೇಕು. ಕ್ಲೋಸ್ ಇರೋದಿದ್ದಾಗ ಈ ಕಡೆ ಸೈಡ್ ಒಂದ್ ಸ್ವಲ್ಪ ನಾವು ಈ ತರ ಹಿಂಗ್ ಹಾಕೋಬೇಕು. ರೌಂಡ್ ಶೇಪ್ ನಲ್ಲಿ ಹಾಕೊಂಡು ಇದೊಂದ್ ಸ್ವಲ್ಪ ಕಟ್ ಮಾಡ್ಕೊಂತೀನಿ ನಾನು ಇದನ್ನ. ಈ ತರ ಕಟ್ ಮಾಡ್ಕೊಂತೀನಿ. ಈ ತರ ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಸೊಂಟದ ಸುತ್ತಳತೆ ಎಷ್ಟು ಬಂದಿತ್ತು ನಮಗೆ? 15 ಇಂಚ್ ಬಂದಿತ್ತು ಒಂದ್ ಸೈಡ್ ಇಂದ. 15 ಇಂಚ್ ಅಂದ್ರೆ ಅದರಲ್ಲಿ 2 ಭಾಗ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 7.5 ಇಂಚ್ ಬರುತ್ತೆ. ಇಲ್ಲಿ ನಮಗೆ ಇವಾಗ ಇದು 7.5 ಇಂಚ್ ಬರಬೇಕು. ಈ 7.5 ಇಂಚ್ ಬರ್ತಾ ಇದೆನಾ ಇಲ್ಲ ಅಂತ ಹೇಳಿ ನಾನು ಈ ತರ ಫಸ್ಟ್ ಇಲ್ಲಿ ಒಂದು ಟೈಮ್ ಚೆಕ್ ಮಾಡ್ಕೊಂತ ಇದ್ದೀನಿ. ಇದು 6 ಇಂಚ್ ಬರ್ತಾ ಇದೆ. ಇಲ್ಲಿ ನಾವು ಏನ್ ಮಾಡ್ಕೊಂತೀನಿ, ಇನ್ನೊಂದ್ ಸ್ವಲ್ಪ ಕೆಳಗಡೆ ಕಟ್ ಮಾಡ್ಕೊಂತೀನಿ. ಫಸ್ಟ್ ಈ ಕಡೆ 1 ಇಂಚ್ ಬಿಟ್ಬಿಡ್ಬೇಕು. ಇದನ್ನ 1 ಇಂಚ್ ಬಂದು ಈ ಕಡೆ 4 ಬಟ್ಟೆ ಇದೆ. ಇಲ್ಲಿ 4 ಫೋಲ್ಡ್ ಇದೆ. ಇದರಲ್ಲಿ 1 2 3 4 ಫೋಲ್ಡ್ ಇದೆ. ಈ ಕಡೆ ಕೂಡ ಓಪನ್ ಇದೆ, ಈ ಕಡೆ ಕೂಡ ಓಪನ್ ಇದೆ, ಆ ಕಡೆ ಕೂಡ ಓಪನ್ ಇದೆ. ಇಲ್ಲಿ ನಾನು ಕಟ್ ಮಾಡಕ್ ಕುಂತೀನಲ್ಲ, ಇಲ್ಲಿ ಕ್ಲೋಸ್ ಇದೆ. ಇದು ನಾವು ಕಟ್ ಮಾಡಕ್ ಕುಂತಿರೋ ಸೈಡ್ ನಲ್ಲಿ ಕ್ಲೋಸ್ ಇರಬೇಕು. ಈ ತರ ಹಾಕೋಬೇಕು. ಫಸ್ಟ್ ಮೂಲಿ ಕಡೆ ಸೈಡ್ ಒಂದ್ ಸ್ವಲ್ಪ ನಾವು ಇದನ್ನ ಈ ತರ ಮೂಲಿ ಮೇಲೆ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ಸೊಂಟದ ಸುತ್ತಳತೆ ತಗೊಂಡಿರ್ತೇವಲ್ಲ ನಾವು, ಇದು ಟಾಪ್. ಇದರಲ್ಲಿ ಈ ಸೊಂಟದ ಸುತ್ತಳತೆ ಇದು ಏನಿದೆಲ್ಲ, ಈ ಸೊಂಟದ ಸುತ್ತಳತೆ ತಗೋಬೇಕು. ನಿಮಗ ಆಲ್ರೆಡಿ ತಗೊಂಡು ಕಟ್ ಮಾಡಿರ್ತೀರಿ ಇವಾಗ ನಾವು ಮೇಲ್ಗಡೆ ಇದನ್ನ ಕಟ್ ಮಾಡೋ ಟೈಮ್ ನಲ್ಲಿ. ಬಟ್ ಆದ್ರೂ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ಈ ತರದ್ದು ಇಲ್ಲಿಂದ ಇಲ್ಲಿವರೆಗೂ ಇದು ಸೊಂಟದ ಸುತ್ತಳತೆ ಇದನ್ನ ತಗೋಬೇಕು. ಇದರಲ್ಲಿ ಇವಾಗ ಎಷ್ಟು ಬಂದಿದೆ? 15 ಇಂಚ್ ಬಂದಿದೆ. ಈ 15 ಇಂಚ್ನ 2 ಭಾಗ ಮಾಡಿದಾಗ ಎಷ್ಟು ಬರುತ್ತೆ? 7.5 ಇಂಚ್ ಬರುತ್ತೆ. ಆ 7.5 ಇಂಚು ನಮಗೆ ಇಲ್ಲಿ ಬರ್ಬೇಕು. ಅದಕ್ಕಿಂತ ಮೊದಲು ಈ ಕಡೆ ಸೈಡ್ ಈ ಓಪನ್ ಇದಾವಲ್ಲ, ಓಪನ್ ಇರೋ ಸೈಡ್ ಇಲ್ಲಿ 1 ಇಂಚು ಫಸ್ಟ್ ನಾವು ಮಾರ್ಕ್ ಮಾಡ್ಕೋಬೇಕು. ಇದನ್ನ ಬಿಟ್ಟು ನಮಗೆ ಇಲ್ಲಿ 7.5 ಇಂಚ್ ಬರ್ಬೇಕು. ಆತರ ಈಗ ಇಲ್ಲಿ ನನಗೆ ಇವಾಗ 6 ಇಂಚ್ ಅಷ್ಟೇ ಬರ್ತಾ ಇದೆ. ನಾ ಹಾಗಾಗಿ ಇಲ್ಲೇ ಇನ್ನೊಂದ್ ಸ್ವಲ್ಪ ಕಟ್ ಮಾಡ್ಕೊಂತೀನಿ ರೌಂಡ್ ಶೇಪ್ ನಲ್ಲಿ. ಇಲ್ಲಿ 1 ಇಂಚ್ ಫಸ್ಟ್ ಈ ತರ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಇದು ನಾವು ಇಲ್ಲಿ ಸ್ಟಿಚ್ ಹಾಕ್ತೇವಲ್ಲ, ಇಲ್ಲಿ ಆ ಬಟ್ಟೆಗೆ ಹೋಗ್ಬಿಡುತ್ತೆ. ಇವಾಗ ಇಲ್ಲಿ 7.5 ಇಂಚ್ ಬೇಕಿದೆ. ನೋಡೋದ್ರಲ್ಲಿ ಕಾಣಿಸ್ತದೆ ಇಲ್ಲಿ ಇವಾಗ ಈ ತರ ರೌಂಡ್ ಆಗಿ ಚೆಕ್ ಮಾಡ್ಕೋಬೇಕು. ಇನ್ನು 6 ಇಂಚೆ ಬರ್ತಾ ಇದೆ. ಯಾಕಂದ್ರೆ ನಾ ಇಲ್ಲಿ 1 ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀನಲ್ಲ, ಹಾಗಾಗಿ 6 ಇಂಚಿ ಬರ್ತಾ ಇದೆ. ಯಾಕಂದ್ರೆ ನಾವು ಒಂದೇಟಿಗೆ ಕಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಇದನ್ನೊಂದ್ ಸ್ವಲ್ಪ ಈ ತರ ನೋಡ್ಕೊಂಡು ಕಟ್ ಮಾಡಿದ್ರೆ ಅದು ಕರೆಕ್ಟ್ ಆಗಿ ಬರುತ್ತೆ ನಮಗೆ. ಇನ್ನೊಂದ್ ಟೈಮ್ ಚೆಕ್ ಮಾಡ್ಕೊಂತೀನಿ. ಇವಾಗ 7 ಇಂಚ್ ಬರ್ತಾ ಇದೆ. ಇನ್ನೊಂದ್ ಚೂರು ನಾನು ಕಟ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ 7.5 ಇಂಚ್ ಬರುತ್ತೆ. ಸೊಂಟದ ಸುತ್ತಳತೆ ಏನಿರುತ್ತೆ ನೋಡ್ರಿ, ಹಿಂದಿಂದು ಮುಂದಿಂದು ಟೋಟಲ್ ಆಗಿ ಸೇರಿಸಿದ್ರೆ ಅದ್ರಲ್ಲಿ 15 ಇಂಚ್ ಅಂದ್ರೆ 30 ಇಂಚ್ ಆಗುತ್ತೆ. 2 ಸೈಡ್ ಇಂದ ಸೇರಿಸಿ 30 ಇಂಚ್ ಭಾಗ ಮಾಡಿದ 1 ಇಂಚ್ ಬಂದು 7.5 ಇಂಚ್ ಬರಲ್ಲ. 5.5 ಇಂಚು ಈ ಕಡೆ ಸೈಡ್ 1 ಇಂಚ್ ಬಿಟ್ಬಿಡ್ಬೇಕು ನಾವು. 2 ಸೈಡ್ ನಮಗೆ ಇಲ್ಲಿ ಹೊಲಿಲಿಕ್ಕೆ ಹೋಗ್ಬಿಡ್ತೀವಿ ಬಟ್ಟಿ. ಇದು 1 ಇಂಚ್ ಅಷ್ಟು ಇಲ್ಲಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಏನಿರುತ್ತೆ 7.5 ಇಂಚ್ ಇದು ಬರ್ಬೇಕು ನಮಗೆ. ಇದು ಇವಾಗ ಕರೆಕ್ಟ್ ಆಗಿ ಬರ್ತಾ ಇದೆ. ಇಲ್ಲಿಂದ ನಾವಿವಾಗ ಟೋಟಲ್ ಆಗಿ ಉದ್ದ ತಗೋಬೇಕು. ಕೆಳಗಡೆ ಪ್ಲೇಯರ್ದು ಉದ್ದ ಏನಿರುತ್ತೆ, ಈ ಅಂಬ್ರೆಲಾದು ಉದ್ದ, ಈ ಸೊಂಟದ ಇದು ಇರ್ತೈತಲ್ಲ, ಇಲ್ಲಿಂದ ಉದ್ದ ತಗೋಬೇಕು. ಇಲ್ಲಿಂದ ಕೆಳವರೆಗೂ ಈ ತರ ಒಂಚೂರು ಜಗ್ಗಿಡೋದು
ಉದ್ದ ಇದು ಇವಾಗ 36 ಇಂಚ್ ಬರ್ತಾ ಇದೆ. 36 ಇಂಚ್ ಅಂದ್ರೆ ಇಲ್ಲಿ ಈ ಕಡೆ ಸೈಡ್ ಇಂದ ಫಸ್ಟ್ 36 ಇಂಚ್ ಅಂದ್ರೆ ಮೇಲ್ಗಡೆ ಅರ್ಧ ಇಂಚ್ ನಮಗೆ ಹೊಲಿಬೇಕಲ್ಲ, ಆ ಹೊಲಿಲಿಕ್ಕೋಸ್ಕರ ಇಲ್ಲಿ ಅರ್ಧ ಇಂಚ್ ಬೇಕು. ಇಲ್ಲಿ ಕೆಳಗಡೆ ನಾವು ಜಿಗ್ಜಾಗ್ ಮಾಡ್ಬೇಕಿರುತ್ತೆ. ಜಿಗ್ಜಾಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಬ್ರೆಲಾ ಫ್ರಾಕಿಗೆ. ಜಿಗ್ಜಾಗ್ ಮಾಡಕ್ ಮಷಿನ್ ಇಲ್ಲ ಅಂದ್ರೆ ಫೋಲ್ಡ್ ಕೂಡ ಮಾಡಿ ಹೊಲಿಬಹುದು. ಸೊ ಹಂಗಾಗಿ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಇಲ್ಲಿ ಒಂದ್ ಅರ್ಧ ಇಂಚ್ ಬೇಕಾಗ್ತೈತಿ. ಇಲ್ಲಿ ಇಲ್ಲಿ ಒಳಗಡೆ ಹೊಲಿಯಕ್ ಬೇಕಲ್ಲ, ಅದಕ್ಕೊಂದ್ ಅರ್ಧ ಇಂಚು ಅಂದ್ರೆ ಇದರಲ್ಲಿ 36 ಇಂಚ್ ಬಂದ್ರೆ ಇದರಲ್ಲಿ ನಾನು ಇವಾಗ 37 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಫಸ್ಟ್ ಈ ಕಡೆಯಿಂದ ಫಸ್ಟ್ ಇಂದ ಇಲ್ಲಿ ಇಡಬೇಕು. ಟೇಪ್ ನ ಇಟ್ಟು 37 ಇಂಚ್ ಎಲ್ಲಿ ಬರುತ್ತೆ ನೋಡ್ಕೋಬೇಕು. ಇದರಲ್ಲಿ ಇವಾಗ ಶಾರ್ಟೇಜ್ ಬರ್ತಾ ಇರುತ್ತೆ ಕೆಲವೊಂದು ಬಟ್ಟೆಯಲ್ಲಿ, ಹಂಗಾಗಿ ಇಲ್ಲಿ 37 ಇಂಚ್ ಇಲ್ಲಿ ಕೆಳಗಡೆ ಬರ್ತಾ ಇದೆ. ಈ ಟಾಪ್ ಗಿಂತ ಉದ್ದ ಬರ್ತಾ ಇದೆ ಅಲ್ಲ, ಎಲ್ಲಿ 37 ಇಂಚ್ ಬರ್ತಾ ಇದೆ ಅಲ್ಲಿ ಮಾರ್ಕ್ ಮಾಡ್ಕೊಂತೀನಿ. ಈ ತರ ಈ ಬಟ್ಟೆಗಿಂತ ಕೆಳಗಡೆ ಬಂದಿದೆ. ಇಲ್ಲಿ ನಾವು ಎಕ್ಸ್ಟ್ರಾ ಬಟ್ಟೆ ಜಾಯಿಂಟ್ ಮಾಡ್ಕೋಬೇಕಾಗ್ತೈತಿ. ನಾನು ಅದನ್ನ ನಿಮ್ಗೆ ಯಾವ ತರ ಜಾಯಿಂಟ್ ಮಾಡ್ಕೋಬೇಕನ್ನೋದು ಆಮೇಲೆ ಹೇಳ್ತೀನಿ. ಇಲ್ಲಿ 37 ಇಂಚ್ ಆಯ್ತಾ, ಅದನ್ನೇ ಮತ್ತೆ ಇಲ್ಲಿ ಇಡ್ಬೇಕು. ಟೇಪ್ ಒಂದ್ ಸ್ವಲ್ಪ ಮುಂದ್ಗಡೆ ಸರಿಸ್ಬೇಕು. ಇಲ್ಲಿ 37 ಇಂಚ್ ಬರ್ಬೇಕು. ಇಲ್ಲಿ 37 ಇಂಚ್ ಕರೆಕ್ಟ್ ಆಗಿ ಬರ್ತಾ ಇದೆ. ಇಲ್ಲಿ ಅದೇ ತರ ಟೇಪ್ ಮತ್ತೆ ಇಲ್ಲಿ ಮಧ್ಯದ ಇಲ್ಲಿ ಇಡ್ಬೇಕು. ಇವಾಗ ಇಲ್ಲಿಟ್ಟು ಇಲ್ಲಿಂದ ಅಳತೆ ಮಾಡ್ಬೇಕು. ಎಲ್ಲಿ 37 ಇಂಚ್ ಕರೆಕ್ಟ್ ಆಗಿ ಬರ್ತಾ ಇದೆ ಅಲ್ಲಿ ಮಾರ್ಕ್ ಮಾಡ್ಬೇಕು. ನೆಕ್ಸ್ಟ್ ಅದೇ ತರ ಸೇಮ್ ಇಲ್ಲಿ ಇಡ್ಬೇಕು ಟೇಪು. ಹಂಗೆ ಒಂದ್ ಸ್ವಲ್ಪ ಸರಿಸ್ತಾ ಈ ಟೇಪ್ ನ ಮತ್ತೆ ಬಟ್ಟೆ ಜರಿಬಾರ್ದು, ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕು. ಇದು ಇವಾಗ ಮತ್ತೆ ಇಲ್ಲಿ ಲಾಸ್ಟ್ ಇದು ಇಲ್ಲಿ ಇಡ್ಬೇಕು. ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಬೇಕು. ಎಲ್ಲಿವರೆಗೂ ಬರ್ತಾ ಇದೆ 37 ಇಂಚು ನೋಡ್ಬೇಕು. ಇಲ್ಲಿಗೆ ಬರ್ತಾ ಇದೆ, ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇಲ್ಲಿ ಬಂದು ಇಲ್ಲಿಗೆ ಬರ್ತಾ ಇದೆ. ಇವಾಗ ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಿ ನಾವು ಅಲ್ಲೆಲ್ಲ ರೌಂಡ್ ಶೇಪ್ ನಲ್ಲಿ ಕಟ್ ಮಾಡ್ಬೇಕು. ಅದು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಿ ಆ ತರ ಕಟ್ ಮಾಡ್ಕೋಬೇಕು. ಈ ಕಡೆಗಿಂದ ಅಲ್ಲಿಗೆ ಸ್ಟ್ರೇಟ್ ಲೈನ್ ಹಾಕೊಂತೀನಿ ನಾನು. ಹೇಳ್ಕೊಂಡು ಇಲ್ಲಿ 37 ಇಂಚ್ ಬಂದಿದೆ. ಬಟ್ಟೆ ಹೊರಗಡೆ 37 ಇಂಚ್ ಕರೆಕ್ಟ್ ಆಗಿ ಈ ತರ ಲೈನ್ ಹಾಕೊಂತೀನಿ. ಒಂದ್ ಸ್ವಲ್ಪ ಲೈನ್ ಹಾಕೊಂಡು ಎಕ್ಸ್ಟ್ರಾ ಬಟ್ಟೆ ಇಷ್ಟನ್ನು ಕಟ್ ಮಾಡಿ ತೆಗೆದುಬಿಡ್ತೇನೆ. ಇಲ್ಲಿ ಹಾಕಿದ್ದೀನಿ, ಈ ಕಡೆ ಕಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈ ಬಟ್ಟೆ ಇಲ್ಲಿ ಒಂದ್ ಸ್ವಲ್ಪ ಇರುತ್ತಲ್ವಾ ನಮಗೆ, ಈ ಕಡೆ ಒಂದ್ ಸ್ವಲ್ಪ ಒಳಗಡೆ ಇಟ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ಅದು ಕರೆಕ್ಟ್ ಆಗಿ ಬರುತ್ತೆ ನಮಗೆ. ಇಲ್ಲಿ 1 ಇಂಚ್ ಆದ್ರೆ ನಮಗೆ ಇಲ್ಲಿ ಹೊಲಿಲಿಕ್ಕೆ ಹೋಗ್ಬೇಕಲ್ವಾ, ಇವಾಗ ಅಷ್ಟು ಬಿಟ್ಕೊಂಡು ಇದನ್ನ ಕಟ್ ಮಾಡಿದ್ದೀನಿ. ಇಷ್ಟ ಆಯ್ತಲ್ಲ, ಇದು ಅಂಬ್ರೆಲಾ ಶೇಪ್ ಆಯ್ತು. ಅಂಬ್ರೆಲಾ ಶೇಪ್ ಆದ್ಮೇಲೆ ಇವಾಗ ಈ ಕಡೆ ಬಟ್ಟೆ ಶಾರ್ಟೇಜ್ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬಟ್ಟೆ ಶಾರ್ಟೇಜ್ ಇದೆ ಅಲ್ಲ, ಇದ್ರಲ್ಲಿ ಈ ಬಟ್ಟೆ ಉಳಿದಿರುತ್ತಲ್ಲ, ಈ ಬಟ್ಟೆನ ಅಲ್ಲಿ ನಾವು ಇವಾಗ ಜಾಯಿಂಟ್ ಮಾಡ್ಬೇಕು. 4 ಪೀಸ್ ಇದೆ ಇದು. ಇದ್ರಲ್ಲಿ ಕೂಡ ಇವಾಗ 4 ಪೀಸ್ ಬೇಕಾಗ್ತೈತಿ. ಈ ಕಡೆ ಕೂಡ ಒಂದ್ ಸ್ವಲ್ಪ ಶಾರ್ಟೇಜ್ ಇದೆ, ಅದನ್ನ ನೋಡ್ಕೊಂಡು ಜಾಯಿಂಟ್ ಮಾಡ್ಬೇಕು. ಯಾವ ತರ ಅಂದ್ರೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಈ ತರ ಹೊಲಿಯೋ ಟೈಮ್ ನಲ್ಲಿ ಈ ತರ ಜಾಯಿಂಟ್ ಮಾಡ್ಕೋಬೇಕು. ಇದ್ರ ಮೇಲೆ ಬೇಕು ಬಟ್ಟಿನ, ಇದ್ರ ಮೇಲೆ ಅಂದ್ರೆ ಇಲ್ಲಿ ಒಂದ್ ಅರ್ಧ ಇಂಚ್ ಬಟ್ಟೆ ನಾವ್ ಇಲ್ಲಿ ಹೊಲಿಯಕ್ ಬೇಕಲ್ವಾ, ಇದ್ರಲ್ಲಿ 2 ಪೀಸ್ ಇದೆ. ಇವಾಗ ಹಾಕೊಂಡು ಇಲ್ಲಿ ಹಾಕೋಬಹುದು. ಟೇಪ್ ತಗೊಂಡು ಅಳತೆ ಮಾಡ್ಕೋಬಹುದು. ಮತ್ತು 7 ಇಂಚ್ ಎಲ್ಲಿಗೆ ಬರ್ತಾ ಇದೆ ಈ ತರ ಅಳತೆ ಮಾಡ್ಕೋಬೇಕು. ಮಾಡ್ಕೊಂಡು ಈ ಬಟ್ಟೆನ ಕಟ್ ಮಾಡ್ಕೋಬೇಕು.
ಎಕ್ಸ್ಟ್ರಾ ಬಟ್ಟೆ ಇದ್ರೂ ನಡೀತಿದೆ. ನಾವು ಹೊಲಿಯಾದ್ಮೇಲೆ ಅದನ್ನ ಕಟ್ ಮಾಡಿ ತೆಗಿಬೇಕು ಒಂಚೂರು ಎಕ್ಸ್ಟ್ರಾ. ಇಲ್ಲಿ ನೀವು ನೋಡಬಹುದು ಜಾಯಿಂಟ್ ಮಾಡ್ಕೊಂಡ್ಮೇಲೆ ಇದನ್ನ ಇನ್ನೊಂದ್ ಸ್ವಲ್ಪ ಶೇಪ್ ಕಟ್ ಮಾಡ್ಕೊಂಡು ಇದ್ರ ಕೆಳಗಡೆ ಏನ್ ಮಾಡ್ತೀನಿ, ಜಿಗ್ ಜಾಗ್ ಮಾಡ್ಕೊಂಡ್ಬಿಡ್ತೀನಿ. ಅವಾಗ ಶೇಪ್ ಚೆನ್ನಾಗಿ ಕೊಡುತ್ತೆ. ಅದೇ ಈಗ ಒಂದಷ್ಟೇ ಕಡಿಮೆ ಬಿದ್ದಿದೆ ನನಗೆ, ಹಂಗಾಗಿ ನಾನು ಇದನ್ನ ಇನ್ನೊಂದ್ ಸ್ವಲ್ಪ ರೌಂಡ್ ಶೇಪ್ ನಲ್ಲಿ ಇದನ್ನ ಕಟ್ ಮಾಡ್ಕೊಂಡು ಇದನ್ನ ಅದಕ್ಕೆ ಸರಿ ಮಾಡಿಬಿಡ್ತೇನೆ. ಯಾಕಂದ್ರೆ ಇಲ್ಲಿ 1 ಇಂಚ್ ಅಷ್ಟೇ ಅಲ್ವಾ ಕಡಿಮೆ ಬಿದ್ದಿರೋದು, 1 ಇಂಚ್ ಅಷ್ಟೇ ಕಡಿಮೆ. ಅದನ್ನ 1 ಇಂಚ್ ಜಾಯಿಂಟ್ ಮಾಡೋಳಗೆ 2 ಇಂಚ್ ಬಟ್ಟೆ ನಾವೆಲ್ಲ ವೇಸ್ಟ್ ಆಗಿರುತ್ತೆ. ಆ ಕರೆಕ್ಟ್ ಬಂದಿದೆ. ಈ ತರ ಅಂಬ್ರೆಲಾದು ಈ ಕೆಳದು ಕಟ್ ಮಾಡಬಹುದು ನಾವು. ಇದನ್ನ ಪೀಸ್ ಇಂತ 2 ಪೀಸ್ ನಾವು ಮಾಡ್ಕೋಬೇಕು. ಇದರಲ್ಲಿ ಇವಾಗ ಮೇಲ್ಗಡೆ 2 ಪೀಸ್, ಕೆಳಗಡೆ 2 ಪೀಸ್ ಇದರಲ್ಲಿ ಹೊಲಿಬೇಕು. ಹೊಲಿದು ಜಾಯಿಂಟ್ ಮತ್ತೆ ಡಿಸೈನ್ ಮಾಡ್ಕೋಬೇಕು. ಇದು ಅಂಬ್ರೆಲಾದ ಟಾಪ್ ಕಟಿಂಗ್. ನೆಕ್ಸ್ಟ್ ಬಂದು ಇದು ನಿಮಗೆ ಮೇಲ್ಗಡೆ ಅಂಬ್ರೆಲಾದು ಕಟಿಂಗ್, ಇದು ಪ್ಲೇಯರ್ ಕಟಿಂಗ್. ಇದು ಮೇಲ್ಗಡೆ ಟಾಪ್ ಇದೆಲ್ಲ ಆ ಟಾಪ್ ಇದು ಕಟಿಂಗ್. ಇದು ಇವಾಗ ಇದೇ ಬಟ್ಟೆಯಲ್ಲಿನೇ ನಾನು ಸ್ಲೀವ್ಸ್ ಕೂಡ ಕಟಿಂಗ್ ಮಾಡ್ತೀನಿ. ಇದೆಲ್ಲ ಈ ಬಟ್ಟೆಯಲ್ಲಿನೇ ನಾನು ಸ್ಲೀವ್ಸ್ ಕೂಡ ಕಟಿಂಗ್ ಮಾಡ್ತೀನಿ. ತೋಳ್ ಕಟಿಂಗ್ ಮಾಡಕ್ಕೋಸ್ಕರ ಈ ತರ 4 ಫೋಲ್ಡ್ ಮಾಡಿದ್ದೀನಿ ನಾನು. ತೋಳ್ ಕಟಿಂಗ್ ಮಾಡೋಕೆ ಯಾವ ತರ ನಾವು ಫೋಲ್ಡ್ ಮಾಡ್ತೇವೆ ನೋಡ್ರಿ, ಆ ತರ ಫೋಲ್ಡ್ ಮಾಡಿದ್ದೀನಿ. ಫಸ್ಟ್ ಇವಾಗ ಇಲ್ಲಿ 1.5 ಇಂಚ್ ಮಾರ್ಕ್ ಮಾಡ್ಕೊಂತೀನಿ. ಯಾಕಂದ್ರೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ನಾನು ಇಲ್ಲಿ ಕೈವಲಿಗೆ ಹಾಕೊಂತೀನಿ ಈ ತರ. ಅದಾದ್ಮೇಲೆ ಉದ್ದ ಮಾರ್ಕ್ ಮಾಡ್ಕೊಂತೀನಿ. ಇದು ಸ್ವಲ್ಪ ಸಾಫ್ಟ್ ಕ್ಲಾತ್ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಹೊಲಿಬೇಕು, ಕಟ್ಟಿಂಗ್ ಮಾಡ್ಬೇಕು ಇದನ್ನ. ಯಾಕಂದ್ರೆ ಇದು ಜರಿತಾ ಇರುತ್ತೆ. ಇಲ್ಲಿಂದ ತೋಳಿಂದ ಉದ್ದ ಬಂದು 10 ಇಂಚ್ ಇಡ್ತೀನಿ. ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ 10.5 ಇಂಚಿಗೆ ಮಾರ್ಕ್ ಮಾಡ್ಕೊಂತೇನೆ. ಅದಾದ್ಮೇಲೆ ಡೌನಿಂಗ್ ಬಂದು 34 ಇಂಚ್ ಎಷ್ಟು ಮೆಜರ್ಮೆಂಟ್ ಅಂದ್ರೆ 4 ಇಂಚಿಗೆ ಡೌನಿಂಗ್ ತಗೊಂತೀನಿ. ಇದಕ್ಕೆ 3.5 ಇಂಚಿಗೆ ಬರುತ್ತೆ ಡೌನಿಂಗು. ಬಟ್ ಇಲ್ಲಿ ಅರ್ಧ ಇಂಚ್ ಮೇಲ್ಗಡೆ ನಾವು ತೋಳು ಹಚ್ಚಕ್ಕೆ ಹೋಗ್ತೈತಲ್ವಾ, ಹಾಗಾಗಿ 4 ಇಂಚಿಗೆ ಡೌನಿಂಗ್ ತಗೊಂತ ಇದೀನಿ. ತಗೊಂಡಾದ್ಮೇಲೆ ತೋಳಿ ಲೂಸ್ ಬಂದು 5 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಮಾರ್ಕ್ ಮಾಡ್ಕೊಂಡು ಇಲ್ಲಿ ಆರ್ಮೋಲ್ದು ಎಷ್ಟು ಬಂದಿತ್ತು ನಮಗೆ ಟೋಟಲ್ ಚೆಕ್ ಮಾಡ್ಕೊಂತೇನೆ. ಆರ್ಮೋಲ್ದು ಎಷ್ಟು ಬಂದಿತ್ತು ಚೆಕ್ ಮಾಡ್ಕೊಂತೇನೆ. ಏಳು 1/4 ಇಂಚ್ ಬರ್ತಾ ಇದೆ. ಈಗ 7 ಇಂಚಿಗೆ ಈ ತರ ಶೇಪ್ ನ ನಾನು ಮಾರ್ಕ್ ಮಾಡ್ಕೊಂತೀನಿ. ಫಸ್ಟ್ 1/4 ಇಂಚ್ ಬಿಟ್ಬಿಡ್ತೀನಿ. ಬಿಟ್ಟು ಇದನ್ನ ಮಾರ್ಕ್ ಮಾಡ್ಕೊಂತೀನಿ. ಅದಾದ್ಮೇಲೆ ಈ ಶೇಪ್ ನ ರೌಂಡ್ ಶೇಪ್ ನ ಮಾರ್ಕ್ ಮಾಡ್ಕೊಂತೀನಿ. ಇದರಲ್ಲಿ ಸ್ವಲ್ಪ ಸ್ಲೋ ಆಗಿ ನಾನು ಜಾಸ್ತಿ ಪ್ರೆಷರ್ ಹಾಕ್ತಾ ಇಲ್ಲ, ಯಾಕಂದ್ರೆ ಇದು ಜರಿತಾ ಇದೆ ಬಟ್ಟಿ. ಹಾಗಾಗಿ ಪ್ರೆಷರ್ ಹಾಕಿ ಹಿಂಗ ಮಾಡಕ್ ಹೋದ್ರೆ ಇದು ಮುದುಡ್ಕೊಂಡ್ಬಿಡುತ್ತೆ ಈ ತರ. ಅದಾದ್ಮೇಲೆ ಇದಕ್ಕೆ ಜಾಯಿಂಟ್ ಮಾಡ್ಕೊಂತೀನಿ. ಜಾಯಿಂಟ್ ಮಾಡ್ಕೊಂಡು ಈ ಕಡೆ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡು ಇದನ್ನ ತೋಳು ಕಟ್ ಮಾಡ್ಕೊಂತೀನಿ. ಈಗ 1.5 ಇಂಚ್ ಬಿಟ್ಟಿದ್ದೇನಲ್ಲ, ಅಲ್ಲೊಂದು ನಾಚ್ ಹಾಕೊಂತೀನಿ. ಇಲ್ಲಿ ಚೆಸ್ಟ್ ಪಾಯಿಂಟ್ ಇದೆಲ್ಲ ಅಲ್ಲಿ ನಾಚ್ ಹಾಕೊಂತೀನಿ. ಮತ್ತೆ ಇಲ್ಲಿ ತೋಳಿಂದು ಮಿಡಿಲ್ ಪಾಯಿಂಟ್ ನಲ್ಲಿ ನಾಚ್ ಹಾಕೊಂತೀನಿ. ಇದು ಅಂಬ್ರೆಲಾ ಫ್ರಾಕ್ ಕಟಿಂಗ್. ಅರ್ಥ ಆಗಿದೆ ಅನ್ಕೊಂಡಿದೀನಿ. ಯಾಕಂದ್ರೆ ಇದು ಸ್ವಲ್ಪ ಪ್ಲೇಯರ್ ಅಂಬ್ರೆಲಾ ಫ್ರಾಕ್, ಲಾಂಗ್ ಫ್ರಾಕ್ ಅಲ್ವಾ, ಸ್ವಲ್ಪ ಪ್ಲೇಸ್ ಜಾಸ್ತಿ ಬೇಕಾಗಿರುತ್ತೆ. ನಾನು ಹಾಗಾಗಿ ಪ್ಲೇಸ್ ಇದ್ರಲ್ಲಿ ಹಾಕಿ ಎಲ್ಲ ಹೇಳಿದ್ರಲ್ಲಿ ನಿಮಗೆ ಅರ್ಥ ಆಗಿದ್ದೇನೆ ಎಲ್ಲ ಗೊತ್ತಿಲ್ಲ.
ಅರ್ಥ ಆಗಿದ್ರೆ ಸರಿ, ಓಕೆ. ಅರ್ಥ ಆಗಿಲ್ಲ ಅಂದ್ರೆ ನಿಮ್ಗೆ ಯಾವ ಪಾಯಿಂಟ್ ಗೊತ್ತಾಗಿಲ್ಲ ಆ ಪಾಯಿಂಟ್ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ. ಬಟ್ ಕರೆಕ್ಟ್ ಆಗಿ ಕಮೆಂಟ್ ಮಾಡ್ರಿ. ನೀವು ಕಮೆಂಟ್ ಮಾಡ್ತಿರಲ್ಲ ಸ್ವಲ್ಪ ನಂಗೆ ಓದಿದ್ರೆ ಅರ್ಥ ಆಗಿರ್ಬೇಕು. ನೀವು ಕೇಳಿತೀರಿ ಒಂದಿಬ್ರು, ಬಟ್ ಅದ್ ನನಗೆ ಸ್ವಲ್ಪ ಸರಿಯಾಗಿ ಅರ್ಥ ಆಗೋದೈತಿ. ನೀವು ಕನ್ನಡದಲ್ಲೇ ಕೇಳೋದು, ಅದ್ರ ಏನಾದ್ರು ನೀವು ಕೇಳೋದ್ರಲ್ಲಿ ಏನಾದ್ರು ಗೊತ್ತಾಗಿದ್ರು ಕೂಡ ನಾನು